ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಫಾರ್ ಸ್ಟೂಡೆಂಟ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಕಾನ್ಸಂಟ್ರೇಷನ್ ಟರ್ಮ್ಸ್ ಮೇಲೆ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡೋಣ. ಇವಾಗಲೇ ಕಾನ್ಸಂಟ್ರೇಷನ್ ಟರ್ಮ್ಸ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀವಿ. ಇವತ್ತೇನು ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ, ಈ ನ್ಯೂಮರಿಕಲ್ಸ್ ಬಂದ್ಬಿಟ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಆ್ಯನ್ಯುವಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. First question, calculate the mole fraction of ethylene glycol in a solution containing 20% of ethylene glycol by mass ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಸೊಲ್ಯೂಷನ್ ಇದೆ. ಸಿ ಫಸ್ಟು ಗಿವೆನ್ ಡೇಟಾ ಏನು ಕೊಟ್ಟಿದ್ದಾರೆ, ಗಿವೆನ್ ಡೇಟಾ ನಲ್ಲಿ ಮೋಲ್ ಫ್ರ್ಯಾಕ್ಷನ್ ಆಫ್ ಇಥಿಲೀನ್ ಗ್ಲೈಕಾಲ್ ಕೇಳಿದ್ದಾರೆ. ಸೊ ಮೋಲ್ ಫ್ರ್ಯಾಕ್ಷನ್ ಆಫ್ ಇಥಿಲೀನ್ ಗ್ಲೈಕಾಲ್ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಸೊ ಮೋಲ್ ಫ್ರ್ಯಾಕ್ಷನ್ ಆಫ್ ಇಥಿಲೀನ್ ಗ್ಲೈಕಾಲ್ ಕೇಳಿದರೆ ಏನು ಕೊಟ್ಟಿದ್ದಾರೆ, ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸೊಲ್ಯೂಷನಲ್ಲಿ ಏನು ಕೊಟ್ಟಿದ್ದಾರೆ, ಇಥಿಲೀನ್ ಗ್ಲೈಕಾಲ್ C2H6O2 ಇಥಿಲೀನ್ ಗ್ಲೈಕಾಲ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಮಾಸ್ ಅಂದರೆ m/m% W/W%. ಓಕೆ, ಸೊ ಇಲ್ಲಿ m/m% ಎಷ್ಟು ಕೊಟ್ಟಿದ್ದಾರೆ, 20% ಕೊಟ್ಟಿದ್ದಾರೆ. ಓಕೆ, ಸೊ ಯಾವಾಗ ನಾವು ಒಂದು ಸೊಲ್ಯೂಷನ್ನ 100% ಅಂತ ಕನ್ಸಿಡರ್ ಮಾಡ್ತೀವಿ, ಇಲ್ಲಿ ಕಾಂಪೊನೆಂಟ್ಗಳು ಬಂದುಬಿಟ್ಟು 20% ಇದೆ, ಒಂದು ಮಿಕ್ಕಿರೋದು ಎಷ್ಟಿರುತ್ತೆ, ಇಲ್ಲಿ ಮಿಕ್ಕಿರೋದು ಬಂದುಬಿಟ್ಟು 80% ಇರುತ್ತೆ ಅಲ್ವಾ. ಸೊ ಇಲ್ಲಿ ಒಂದು ಇಥಿಲೀನ್ ಗ್ಲೈಕಾಲ್ ಆದರೆ ರಿಮೈನಿಂಗ್ ಯಾವುದಿರುತ್ತೆ, ಒಂದು ಸೊಲ್ಯೂಷನಲ್ಲಿ ಕೇವಲ ಒಂದು ಕಾಂಪೊನೆಂಟ್ ಕೊಟ್ಟು ಇನ್ನೂ ಒಂದು ಕಾಂಪೊನೆಂಟ್ ಏನೂ ಕೊಟ್ಟಿಲ್ಲ ಅಂದರೆ ಆಲ್ವೇಸ್ ಕನ್ಸಿಡರ್ ಇಟ್ ಆ್ಯಸ್ ವಾಟರ್. ಓಕೆ, ಸೊ ಇಲ್ಲಿ ಒಂದು ಸೊಲ್ಯೂಷನ್ 100 ಗ್ರಾಮ್ ಇದೆ ಅಂದರೆ 100 ಗ್ರಾಮ್, 100% ಅಂದರೆ 100 ಗ್ರಾಮ್, 20% ಅಂದರೆ 20 ಗ್ರಾಮ್ ಅಲ್ವಾ. 20 ಗ್ರಾಮ್ ಡಿಸಾಲ್ಡ್ ಇನ್ 100 ಗ್ರಾಮ್ ಆಫ್ ಸೊಲ್ಯೂಷನ್ ಅಂತ ಹೇಳ್ತೀವಿ ನಾವು. ಮಾಸ್ ಬೈ ಮಾಸ್ ಅಂದರೆ ಇದೇ ಡೆಫಿನೇಷನ್ ಅಲ್ವಾ. ಸೊ ಇಲ್ಲಿ ರಿಮೈನಿಂಗ್ ವಾಟರ್ ಎಷ್ಟಿರುತ್ತೆ, ನಮಗೆ ರಿಮೈನಿಂಗ್ ವಾಟರ್ 80 ಗ್ರಾಮ್ ಇರುತ್ತೆ ಅಲ್ವಾ. ಸೊ ಇದು ನಮಗೆ ಡೇಟಾನಲ್ಲಿ ಕೊಟ್ಟಿರೋದು. ನಮ್ಗೆ ಅವ್ರು ಏನು ಕೇಳಿದ್ದಾರೆ, ನಮಗವರು ಮೋಲ್ ಫ್ರ್ಯಾಕ್ಷನ್ ಆಫ್ ಇಥಿಲೀನ್ ಗ್ಲೈಕಾಲ್ ಕೇಳಿದ್ದಾರೆ. ಸೊ ಮೋಲ್ ಫ್ರ್ಯಾಕ್ಷನ್ ಆಫ್ ಇಥಿಲೀನ್ ಗ್ಲೈಕಾಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ನಂಬರ್ ಆಫ್ ಮೋಲ್ಸ್ ಆಫ್ ಇಥಿಲೀನ್ ಗ್ಲೈಕಾಲ್ divided by number of moles of ethylene glycol plus ಇನ್ನೊಂದು ಯಾವುದು ಕಾಂಪೊನೆಂಟ್ ಇರೋದು, ವಾಟರ್, ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್. ಸೊ ದಿಸ್ ಫಾರ್ಮುಲಾ ವಿ ಶುಡ್ ಯೂಸ್ ಟು ಕ್ಯಾಲ್ಕುಲೇಟ್ ಮೋಲ್ ಫ್ರ್ಯಾಕ್ಷನ್ ಆಫ್ ಇಥಿಲೀನ್ ಗ್ಲೈಕಾಲ್. ಇಲ್ಲಿ ನಮಗೆ ಏನು ಬೇಕು, ನಂಬರ್ ಆಫ್ ಮೋಲ್ಸ್ ಆಫ್ ಇಥಿಲೀನ್ ಗ್ಲೈಕಾಲ್ ಬೇಕು, ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಬೇಕು. ನಂಬರ್ ಆಫ್ ಮೋಲ್ಸ್ ಆಫ್ ಇಥಿಲೀನ್ ಗ್ಲೈಕಾಲ್ ಏನಾಗುತ್ತೆ, ನಂಬರ್ ಆಫ್ ಮೋಲ್ಸ್ ಆಫ್ ಇಥಿಲೀನ್ ಗ್ಲೈಕಾಲ್ ಈಸ್ ಈಕ್ವಲ್ಸ್ ಟು ಮಾಸ್ ಆಫ್ ಇಥಿಲೀನ್ ಗ್ಲೈಕಾಲ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಇಥಿಲೀನ್ ಗ್ಲೈಕಾಲ್ ಅಲ್ವಾ. ಸೊ ಮಾಸ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ನಮಗೆ, ಇಥಿಲೀನ್ ಗ್ಲೈಕಾಲ್ದು 20 ಗ್ರಾಮ್ ಕೊಟ್ಟಿದ್ದಾರೆ. ಮೋಲಾರ್ ಮಾಸ್ ಆಫ್ ಇಥಿಲೀನ್ ಗ್ಲೈಕಾಲ್ ಎಷ್ಟಿದೆ, 2C⁻12 ಪ್ಲಸ್ 6 ಇಂಟು ಹೈಡ್ರೋಜನ್ದು 1 ಪ್ಲಸ್ 2 ಇಂಟು ಆಕ್ಸಿಜನ್ದು 16. ಸೊ ಇಟ್ ವಿಲ್ ಬಿ 20 ಡಿವೈಡೆಡ್ ಬೈ 62. ಸೊ 0.322 ಆಗುತ್ತೆ. ಯಾವುದು, ನಂಬರ್ ಆಫ್ ಮೋಲ್ಸ್ ಆಫ್ ಇಥಿಲೀನ್ ಗ್ಲೈಕಾಲ್ದು. ಓಕೆ, ಹಾಗೆ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ದು, ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಏನಾಗುತ್ತೆ, ಮಾಸ್ ಆಫ್ ವಾಟರ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ವಾಟರ್. ವಾಟರ್ದೆಷ್ಟು ಮಾಸ್ ಬಂದುಬಿಟ್ಟು 80 ಇದೆ ಇಲ್ಲಿ ಅಲ್ವಾ, 80 ಗ್ರಾಮ್ ಡಿವೈಡೆಡ್ ಬೈ 2 ಇಂಟು 1 ಪ್ಲಸ್ 16. ಇಟ್ ವಿಲ್ ಬಿ ಬೈ 18. ಸೊ ಮೋಲಾರ್ ಮಾಸ್ ಆಫ್ ವಾಟರ್ ಬಂದುಬಿಟ್ಟು ಯಾವಾಗಲೂ 18 ಆಗಿರುತ್ತೆ. ಇದು ನಿಮಗೆ ನೆನ್ಪಿಟ್ಕೋಬೇಕು. ಪ್ರತಿಯೊಂದು ಸಲ ನಿಮಗೆ ಮೋಲಾರ್ ಮಾಸ್ ಆಫ್ ವಾಟರ್ನ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಮೋಲಾರ್ ಮಾಸ್ ಆಫ್ ವಾಟರ್ ಅಂದರೆ 18. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ, 4.444 ಆಗುತ್ತೆ. ಓಕೆ, ಸೊ ಇವಾಗ ಈ ಎರಡೂ ವ್ಯಾಲ್ಯೂಗಳನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ನಂಬರ್ ಆಫ್ ಮೋಲ್ಸ್ ಆಫ್ ಇಥಿಲೀನ್ ಗ್ಲೈಕಾಲ್ ಈಸ್ ದಿಸ್ ಮಚ್, ಹಾಗೆ 3 2 ಪ್ಲಸ್ ಇದು ಅಲ್ವಾ. ಇದೆಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ, ಮೋಲ್ ಫ್ರ್ಯಾಕ್ಷನ್ ಆಫ್ ಇಥಿಲೀನ್ ಗ್ಲೈಕಾಲ್ ಈಸ್ ಈಕ್ವಲ್ಸ್ ಟು 0.068 ಆಗುತ್ತೆ. ಇಲ್ಲಿ ಯಾವುದೇ ಥರದ ಯೂನಿಟ್ ಇಲ್ಲ. ಓಕೆ, ಸೊ ಇದು ನಿಮಗೆ ಫೈನಲ್ ಆನ್ಸರ್. ಒಂದು ಕ್ಯಾಲ್ಕುಲೇಷನ್ ಕೊಟ್ಟಾಗ ನಿಮ್ಗೆ ಏನು ಮೇನ್ ಇಂಪಾರ್ಟೆಂಟ್ ಅಂದರೆ ಗಿವೆನ್ ಡೇಟಾ ಬರೀಬೇಕು, ಏನು ಕೊಟ್ಟಿರ್ತಾರೆ ಅಂತ ಹೇಳಿಬಿಟ್ಟು ಓಕೆ ಮಾರ್ಕ್ಸ್ ಇರುತ್ತೆ. ಹಾಗೆ ಇಲ್ಲಿ ಏನು ಮೇನಾಗಿ ಫಾರ್ಮುಲಾ ಯೂಸ್ ಮಾಡ್ತೀರಾ ನೀವು, ಆ ಫಾರ್ಮುಲಾ ಬರೀಬೇಕು, ಮಾರ್ಕ್ಸ್ ಇರುತ್ತೆ. ಇಲ್ಲಿ ಫೈನಲ್ ಆನ್ಸರ್ ನೀವು ಸಬ್ಸ್ಟಿಟ್ಯೂಟ್ ಮಾಡ್ತೀರಲ್ಲ, ಅದಕ್ಕೂ ಮಾರ್ಕ್ಸ್ ಇರುತ್ತೆ. ಇಫ್ ಇಟ್ ಹ್ಯಾಸ್ ಯೂನಿಟ್ ಅಂದರೆ ಅದಕ್ಕೂ ಸಹ ಮಾರ್ಕ್ಸ್ ಇರುತ್ತೆ. ಓಕೆ, ಇಲ್ಲಿ ಒಂದು ವೇಳೆ ಯಾವುದಾದ್ರೂ ಯೂನಿಟ್ ಇರುತ್ತೆ, ನೀವು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಲಿಲ್ಲ ಯೂನಿಟ್, ಇಷ್ಟೇ ನೀವು ಬರೆದ್ರಿ ಅಂದರೆ ಆ ಯೂನಿಟ್ಗೂ ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆ, ಸೊ ಯೂನಿಟ್ ಇದ್ದರೆ ಯೂನಿಟ್ ಸಬ್ಸ್ಟಿಟ್ಯೂಟ್ ಮಾಡಿ ಮಿಕ್ಕಿರೋ ಡೇಟಾ ಸಹ ಇಲ್ಲಿ
ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕೇನಾದ್ರೂ ಅಟ್ಯಾಚ್ ಆಗಿ ಇನ್ನೂ ಒಂದು ಕ್ವಶನ್ ಕೊಟ್ಟರೆ ಏನಂತ, ವಾಟ್ ಈಸ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ಅಂತ ಕೊಟ್ಟರು ಅಂದ್ಕೊಳ್ಳಿ. ಅವಾಗ ಏನು ಮಾಡಬೇಕು, ನಿಮಗೇನು ಗೊತ್ತಿರುತ್ತೆ, ಮೋಲ್ ಫ್ರ್ಯಾಕ್ಷನ್ ಆಫ್ ಇಥಿಲೀನ್ ಗ್ಲೈಕಾಲ್ ಒಂದು ಸೊಲ್ಯೂಷನಲ್ಲಿ ಏನಿರುತ್ತೆ ಅದೆರಡು ಕಾಂಪೊನೆಂಟ್ಗಳ ಮೋಲ್ ಫ್ರ್ಯಾಕ್ಷನ್ ಬಂದುಬಿಟ್ಟು ನಮಗೆ 1 ಆಗಿರುತ್ತೆ ಅಲ್ವಾ. ಎರಡೂ ಸೇರಿಬಿಟ್ಟು 1 ಆಗಿರುತ್ತೆ. ವಾಟರ್ ಮೋಲ್ ಫ್ರ್ಯಾಕ್ಷನ್ ಹಾಗೆ ಇಥಿಲೀನ್ ಗ್ಲೈಕಾಲ್ ಮೋಲ್ ಫ್ರ್ಯಾಕ್ಷನ್. ಇಲ್ಲಿ ಆಲ್ರೆಡಿ ನಮಗೆ ಇಥಿಲೀನ್ ಗ್ಲೈಕಾಲ್ ಮೋಲ್ ಫ್ರ್ಯಾಕ್ಷನ್ ಗೊತ್ತು. ಸೊ ಸಬ್ಸ್ಟಿಟ್ಯೂಟ್ ಈ ವ್ಯಾಲ್ಯೂನ, ಸೊ ಯು ವಿಲ್ ಗೆಟ್ ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್. ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ಎಷ್ಟಾಗುತ್ತೆ, 1 ಮೈನಸ್ ದಿಸ್ ಮಚ್, ಅಂದರೆ ಇಟ್ ವಿಲ್ ಬಿ ಈಕ್ವಲ್ಸ್ ಟು 0.932. ಓಕೆ, ಇದು ಸಹ ಕೇಳ್ಬೋದು. ಸೊ ದಿಸ್ ಈಸ್ ಯುವರ್ ಫೈನಲ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಆಫ್ ಎ ಸೊಲ್ಯೂಷನ್ ಕಂಟೈನಿಂಗ್ 5 ಗ್ರಾಮ್ ಆಫ್ NaOH ಇನ್ 450 ml ಆಫ್ ಸೊಲ್ಯೂಷನ್. ಓಕೆ, ಸೊ ಇದರ ಅರ್ಥ ಏನು, ಒಂದು ಸೊಲ್ಯೂಷನ್ ಇದೆ, ಆ ಸೊಲ್ಯೂಷನಲ್ಲಿ ಟೋಟಲ್ ವಾಲ್ಯೂಮ್ ಬಂದುಬಿಟ್ಟು ಎಷ್ಟಿದೆ, 450 ml ಇದೆ ಸೊಲ್ಯೂಷನ್ದು. ಹಾಗೆ ಇದರಲ್ಲಿ ಇರೋ ಸಲ್ಯೂಟ್ ಏನಿದೆ ಅದು ಬಂದುಬಿಟ್ಟು 5 ಗ್ರಾಮ್ ಇದೆ ಅಂತ. ಸೊ ಇಲ್ಲಿ ಗಿವೆನ್ ಡೇಟಾನಲ್ಲಿ ಏನು ಬರ್ಕೋಬೋದು, ಗಿವೆನ್ ಡೇಟಾನಲ್ಲಿ ಮಾಸ್ ಆಫ್ ಸಲ್ಯೂಟ್ ಈಸ್ ಈಕ್ವಲ್ಸ್ ಟು 5 ಗ್ರಾಮ್, ಹಾಗೆ ವಾಲ್ಯೂಮ್ ಆಫ್ ಸಲ್ಯೂಷನ್ ಈಸ್ ಈಕ್ವಲ್ಸ್ ಟು 450 ml. ನಮಗಿಲ್ಲಿ ಮೊಲಾರಿಟಿ ಕೇಳಿರೋದ್ರಿಂದ ನಮಗೆ ಆಲ್ವೇಸ್ ಈ ವಾಲ್ಯೂಮ್ ಬಂದುಬಿಟ್ಟು ಲೀಟರಲ್ಲಿ ಇರಬೇಕು. ಸೊ 450 ಇಂಟು 10⁻³ ಲೀಟರ್ ಆಗುತ್ತೆ ಅಲ್ವಾ, ಲೀಟರ್ಗೆ ಕನ್ವರ್ಟ್ ಮಾಡಿದ್ರೆ. ಮೊಲಾರಿಟಿನ ನಮಗೆ ಕೇಳಿದರೆ ಎಷ್ಟು ಅಂತ ಹೇಳಿಬಿಟ್ಟು, ಸೊ ಮೊಲಾರಿಟಿನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಮಗೇನು ಫಾರ್ಮುಲಾ ಇದೆ, ಮೊಲಾರಿಟಿ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸಲ್ಯೂಷನ್. ಓಕೆ, ಇನ್ ಲೀಟರಲ್ಲಿರಬೇಕು. ಸೊ ಇಲ್ಲಿ ನಮಗೆ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಗೊತ್ತಿದೆ, ಎಷ್ಟು, 450 ಇಂಟು 10⁻³ ಲೀಟರ್ ಗೊತ್ತಿದೆ. ಸಲ್ಯೂಟ್ ಅಥವಾ ಇದನ್ನು NaOH ಅಂತಲೂ ಇಲ್ಲಿ ಸಲ್ಯೂಟ್ ಆಗಿರುತ್ತೆ, ಕನ್ಸಿಡರ್ ಮಾಡ್ಬೋದು ಅಲ್ವಾ. ಏನಾಗುತ್ತೆ, ಮಾಸ್ ಆಫ್ NaOH ಆರ್ ಸಲ್ಯೂಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ NaOH. ಓಕೆ, ಮಾಸ್ ಎಷ್ಟು ಕೊಟ್ಟಿದ್ದಾರೆ, 5 ಗ್ರಾಮ್ ಕೊಟ್ಟಿದ್ದಾರೆ. 5 ಗ್ರಾಮ್ ಮೋಲಾರ್ ಮಾಸ್ ಆಫ್ NaOH ಏನಾಗುತ್ತೆ, NAದು ಎಷ್ಟಿದೆ, NAದು ಬಂದುಬಿಟ್ಟು 23 ಪ್ಲಸ್ ಆಕ್ಸಿಜನ್ದು 16 ಪ್ಲಸ್ ಹೈಡ್ರೋಜನ್ದು 1. ಸೊ ಇಟ್ ವಿಲ್ ಬಿಕಮ್ 5 ಡಿವೈಡೆಡ್ ಬೈ 40. ಓಕೆ, ಸೊ ಮೋಲಾರ್ ಮಾಸ್ ಆಫ್ NaOH ಸಹ 40 ಅಂತ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಆರ್ NaOH ಬಂದುಬಿಟ್ಟು 5/40 ಎಷ್ಟಾಗುತ್ತೆ, 0.125 ಮೋಲ್ಸ್ ಆಗುತ್ತೆ. ಸೊ ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, 0.125 ಮೋಲ್. ಇಲ್ಲಿ ಎಷ್ಟಾಗುತ್ತೆ, ದಿಸ್ ಬೈ ದಿಸ್ ಅಂದರೆ ಬಿಕಮ್ 0.278 ಮೋಲ್ ಪರ್ ಲೀಟರ್ ಆಗುತ್ತೆ ಮೊಲಾರಿಟಿ ಬಂದುಬಿಟ್ಟು. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಇಲ್ಲೂ ಸಹ ಗಿವೆನ್ ಡೇಟಾ ಇಂಪಾರ್ಟೆಂಟ್, ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್, ಫೈನಲ್ ಆನ್ಸರ್ ವಿತ್ ಯೂನಿಟ್ ಇಂಪಾರ್ಟೆಂಟ್, ಹಾಗೆ ನಮಗೆ ಇಲ್ಲೇನು ರಿಮೈನಿಂಗ್ ಕ್ಯಾಲ್ಕುಲೇಷನ್ ಇರುತ್ತೆ ಅದು ಸಹ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟೇಜ್ ಆಫ್ ಬೆನ್ಝೀನ್ and carbon tetrachloride if 22 gram of benzene is dissolved in 122 gram of carbon tetrachloride ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೈರೆಕ್ಟಾಗಿ ಬೆನ್ಝೀನ್ದು ಮಾಸ್ ಹಾಗೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಮಾಸ್ ಕೊಟ್ಬಿಟ್ಟಿದ್ದಾರೆ ಅಲ್ವಾ. ಸೊ ಗಿವನ್ ಡೇಟಾ ಮಾಸ್ ಆಫ್ ಬೆನ್ಝೀನ್, ನಿಮಗೆ ಬೆನ್ಝೀನ್ದು ಬಂದುಬಿಟ್ಟು C6H6 ಅಂತ ಗೊತ್ತಿರಲೇಬೇಕು. ಓಕೆ, ಸೊ ಮಾಸ್ ಆಫ್ ಬೆನ್ಝೀನ್ ಎಷ್ಟು ಕೊಟ್ಟಿದ್ದಾರೆ, 22 ಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ಹಾಗೆ ಮಾಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಎಷ್ಟು ಕೊಟ್ಟಿದ್ದಾರೆ, 122 ಗ್ರಾಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಜಸ್ಟ್ ಅಸ್ಯೂಮ್ 22 ಗ್ರಾಮ್ ಓಕೆ ಬೆನ್ಝೀನ್ನ ಏನಕ್ಕೆ ಆ್ಯಡ್ ಮಾಡಿದ್ದಾರೆ, ಕಾರ್ಬನ್ ಟೆಟ್ರಾಕ್ಲೋರೈಡ್ಗೆ ಆ್ಯಡ್ ಮಾಡಿದ್ದಾರೆ. ಸೊ ನಮಗೆ ಟೋಟಲಾಗಿ ಎಷ್ಟು ಸಿಗುತ್ತೆ, ಇಲ್ಲಿ ಸೊಲ್ಯೂಷನ್ ಏನು ಸಿಗುತ್ತೆ, ಸೊಲ್ಯೂಷನ್ ಬಂದುಬಿಟ್ಟು ಇದು ಪ್ಲಸ್ ಮಾಡಿದ್ರೆ 144 ಗ್ರಾಮ್ ಸಿಗುತ್ತೆ ನಮಗೆ. ಸೊಲ್ಯೂಷನ್ದು ಮಾಸ್ ಬಂದುಬಿಟ್ಟು 144 ಗ್ರಾಮ್. ಸೊ ಮಾಸ್ ಪರ್ಸೆಂಟೇಜ್ ಫಾರ್ಮುಲಾ ಏನು, ಮಾಸ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಕಾಂಪೊನೆಂಟ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100. ಇದು ಗೊತ್ತಲ್ವ ನಮಗೆ. ಸೊ ಇವಾಗ ಮಾಸ್ ಪರ್ಸೆಂಟ್ ಆಫ್ ಯಾವುದು, ಫಸ್ಟು C6H6
ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಮಾಸ್ ಆಫ್ ಕಾಂಪೋನೆಂಟ್ ಎಷ್ಟು, ದಟ್ ಈಸ್ ಮಾಸ್ ಆಫ್ ಇದೇನಾಗುತ್ತೆ C6H6 ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ಆಗುತ್ತೆ, ದಟ್ ಈಸ್ ಮಾಸ್ ಆಫ್ ಸೊಲ್ಯೂಷನ್ ಓಕೆ ಇಂಟು 100. ಮಾಸ್ ಬಂದುಬಿಟ್ಟು 22 ಗ್ರಾಮ್ ಇದೆ, ಸೊಲ್ಯೂಷನ್ದು ಬಂದುಬಿಟ್ಟು ಮಾಸ್ 144 ಗ್ರಾಮ್ ಇದೆ ಇಂಟು 100. ಸೊ ಮಾಸ್ ಪರ್ಸೆಂಟ್ ಆಫ್ C6H6 ಈಕ್ವಲ್ಸ್ ಟು 15.28% ಆಗುತ್ತೆ. ಓಕೆ, ಸೊ ಒನ್ಸ್ ವಿ ಕ್ಯಾಲ್ಕುಲೇಟ್, ರಿಮೆಂಬರ್ ಇದನ್ನು ಯಾವುದು ರಿಮೈನಿಂಗ್ ಏನಿದೆ ಕಾರ್ಬನ್ ಟೆಟ್ರಾಕ್ಲೋರೈಡ್ದು ಮಾಸ್ ಪರ್ಸೆಂಟ್, ಓಕೆ, ಕಾರ್ಬನ್ ಟೆಟ್ರಾಕ್ಲೋರೈಡ್ ಮಾಸ್ ಪರ್ಸೆಂಟ್ನ ಎರಡು ರೀತಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಇದೇ ರೀತಿ ಒಂದು ತರಹ ಅಂದರೆ ಮಾಸ್ ಪರ್ಸೆಂಟ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಎಷ್ಟಾಗುತ್ತೆ, ಇಲ್ಲಿ ನಮಗಿದು 122 ಇದೆ ಅಲ್ವಾ, 144 ಟೋಟಲ್ ಇದೆ ಇಂಟು 100 ಎಷ್ಟಾಗುತ್ತೆ, ಇಫ್ ಯು ಕ್ಯಾಲ್ಕುಲೇಟ್ ದಿಸ್ ಒನ್ 84.72% ಆಗುತ್ತೆ. ಓಕೆ, ಮಾಸ್ ಪರ್ಸೆಂಟ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಓಕೆ, ಇದು ಒಂದು ರೀತಿ. ಇನ್ನೊಂದು ರೀತಿ ಯಾವುದು ನಿಮಗೆ ಗೊತ್ತಿರಬೇಕು, ಇದು ಬಂದುಬಿಟ್ಟು ಸೊಲ್ಯೂಷನ್ 100% ಇರುತ್ತೆ, ಅದರಲ್ಲಿ ಆಲ್ರೆಡಿ ನಮಗೆ ಮಾಸ್ ಪರ್ಸೆಂಟ್ ಆಫ್ ಬೆನ್ಝೀನ್ ಎಷ್ಟಿದೆ 15.28% ಇದೆ. ಸೊ ರಿಮೈನಿಂಗ್ ಇದು ಬೇಕಂದರೆ ನಮಗೇನು ಮಾಡಬೇಕು, 100 ಮೈನಸ್ ದಿಸ್ ಒನ್ ಮಾಡಬೇಕು. ಸೊ ಇಲ್ಲಿ ಮಾಸ್ ಪರ್ಸೆಂಟ್ ಬೆನ್ಝೀನ್ ಪ್ಲಸ್ ಮಾಸ್ ಪರ್ಸೆಂಟ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಎಷ್ಟಾಗುತ್ತೆ 100% ಇರುತ್ತೆ ಅಲ್ವಾ. ಸೊ 100% ಈಕ್ವಲ್ಸ್ ಟು ಇದೆಷ್ಟಿದೆ 15.28 ಇದೆ ಅಲ್ವಾ. ಸೊ ಇಲ್ಲಿ ಇದನ್ನು 100ಅಲ್ಲಿ ಮೈನಸ್ ಮಾಡಿದ್ರೆ ಮಾಸ್ ಪರ್ಸೆಂಟ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ವಿಲ್ ಬಿ 84.72. ಸೊ ನೀವು ಈ ಸ್ಟೆಪ್ ಆದಮೇಲೆ ಈ ರೀತಿನೂ ಕ್ಯಾಲ್ಕುಲೇಟ್ ಮಾಡ್ಬೋದು, ಈ ರೀತಿನೂ ಕ್ಯಾಲ್ಕುಲೇಟ್ ಮಾಡ್ಬೋದು, ಬೋತ್ ಆರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಈ ಥರದ ಕ್ವಶನ್ನ ಈಗ ಲಾಸ್ಟ್ 2024 ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಓಕೆ, ಏನು ರೀಸೆಂಟಾಗಿ ಬರ್ತಿದ್ದಾರೆ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್, ಅದಕ್ಕೆ ಈ ಕ್ವಶನ್ನ ಕೇಳಿದ್ದಾರೆ. ಓಕೆ, ಸೊ ನಿಮಗೆ ಚಾನ್ಸಸ್ ಸೇಮ್ ಕ್ವಶನ್ ಪ್ಯಾಟ್ರನ್ ಇರುತ್ತೆ, ಇಲ್ಲಿ ನಂಬರ್ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಈಗೇನು ಮಾಡಿಸ್ತಾ ಇದ್ದೀನಿ ಎಲ್ಲ ಕ್ಯಾಲ್ಕುಲೇಷನ್ ಸಹ. ಕ್ಯಾಲ್ಕುಲೇಟ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಬೆನ್ಝೀನ್ ಇನ್ ಸೊಲ್ಯೂಷನ್ ಕಂಟೈನಿಂಗ್ 30% ಬೈ ಮಾಸ್ ಇನ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಕೇಳಿದ್ದಾರೆ. ಅಂದರೆ ಇದರ ಅರ್ಥ ಏನು ಅಂದರೆ ಗಿವೆನ್ ಡೇಟಾ ಏನು ಕೊಟ್ಟಿದ್ದಾರೆ, ಮೋಲ್ ಫ್ರ್ಯಾಕ್ಷನ್ ಆಫ್ ಬೆನ್ಝೀನ್ ಕೇಳಿದ್ದಾರೆ. ಓಕೆ, ಬೆನ್ಝೀನ್ ಅಂದರೆ C6H6 ಅಲ್ವಾ, ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಏನಿದೆ ಸಲ್ಯೂಷನ್ ಇದೆ, ಆ ಸಲ್ಯೂಷನ್ನಲ್ಲಿ ಬೆನ್ಝೀನ್ ಇದೆ, C6H6 ಹಾಗೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಸಹ ಇದೆ, ಒಂದು ಸಲ್ಯೂಷನ್ ಕೊಟ್ಟಿದೆ. ಅದರಲ್ಲಿ ಬೆನ್ಝೀನ್ದು ಮಾಸ್ ಪರ್ಸೆಂಟ್ ಕೊಟ್ಟಿದ್ದಾರೆ. ಓಕೆ, ಎಷ್ಟಿದೆ 30% ಕೊಟ್ಟಿದ್ದಾರೆ. ಓಕೆ, ಸೊ ನಮಗೆ ಗೊತ್ತು ಇಲ್ಲಿ ನಮಗೆ 100% ಇರುತ್ತೆ ಸೊಲ್ಯೂಷನ್ ಅಂತ. ಸೊ ಇದು 30% ಆದರೆ ಇದು ರಿಮೈನಿಂಗ್ ಎಷ್ಟಿರುತ್ತೆ 70% ಇರುತ್ತೆ. ಸೊ ನಮಗೆ ಇದನ್ನು ಮಾಸ್ ಬೈ ಮಾಸ್ ಕೊಟ್ಟಿದ್ದಾರೆ ಅಂದರೆ ಅರ್ಥ ಏನು, ನಮಗೆ 30 ಗ್ರಾಮ್ ಇನ್ 100 ಗ್ರಾಮ್ ಸೊಲ್ಯೂಷನ್ ಇದೆ ಅಂತ ಅರ್ಥ ಅಲ್ವಾ. ಮಾಸ್ ಬೈ ಮಾಸ್ ಪರ್ಸೆಂಟ್ ಕೊಟ್ಟಿದ್ರೆ ನಮಗೆ 30 ಗ್ರಾಮ್ ಇನ್ 100 ಗ್ರಾಮ್ ಇದೆ ಅಂತ ಅರ್ಥ. ಸೊ ರಿಮೈನಿಂಗ್ 70 ಗ್ರಾಮ್ ನಮಗೆ 100 ಗ್ರಾಮಲ್ಲಿರುತ್ತೆ. ಸೊ ನಮಗೆ ಈ ಡೇಟಾ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಮಾಸ್ ಆಫ್ C6H6 ಈಸ್ ಈಕ್ವಲ್ಸ್ ಟು 30 ಗ್ರಾಮ್, ಹಾಗೆ ಮಾಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಈಕ್ವಲ್ಸ್ ಟು 70 ಗ್ರಾಮ್. ಮೋಲ್ ಫ್ರ್ಯಾಕ್ಷನ್ C6H6 ಅಲ್ವಾ, ಮೋಲ್ ಫ್ರ್ಯಾಕ್ಷನ್ ಆಫ್ ಬೆನ್ಝೀನ್ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಸೊಲ್ಯೂಷನಲ್ಲಿ ಬೆನ್ಝೀನ್ ಮಾತ್ರ ಕೇಳಿದ್ದಾರೆ ಅಂದರೆ ಏನಾಗುತ್ತೆ, ನಂಬರ್ ಆಫ್ ಮೋಲ್ಸ್ ಆಫ್ C6H6 ಡಿವೈಡೆಡ್ ಬೈ ಸೊಲ್ಯೂಷನಲ್ಲಿ ಯಾವ ಕಾಂಪೋನೆಂಟ್ ಇದೆ 2, ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ C6H6 ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಓಕೆ, ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ಹಿಯರ್ ಅಂದರೆ ವಿಲ್ ಗೆಟ್ ದ ಆನ್ಸರ್. ನಮಗೇನು ಬೇಕು, ನಂಬರ್ ಆಫ್ ಮೋಲ್ಸ್ ಆಫ್ C6H6 ಬೇಕು, ನಂಬರ್ ಆಫ್ ಮೋಲ್ಸ್ ಆಫ್ C6H6 ಬೇಕು ಅಲ್ವಾ. ನಮಗಿಲ್ಲಿ ಏನಾಗುತ್ತೆ, ಮಾಸ್ ಆಫ್ C6H6 ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ C6H6 ಆಗುತ್ತೆ ಅಲ್ವಾ. ಮಾಸ್ ಎಷ್ಟಿದೆ 30 ಗ್ರಾಮ್ ಇದೆ, ಮೋಲಾರ್ ಮಾಸ್ ಎಷ್ಟಿದೆ 6 × 12 ಪ್ಲಸ್ 6 × 1. ಸೊ ನಂಬರ್ ಆಫ್ ಮೋಲ್ಸ್ ಆಫ್ C6H6 ಎಷ್ಟಾಗುತ್ತೆ, ಇಟ್ ವಿಲ್ ಬಿ 0.38 ಅಲ್ವಾ. ಹಾಗೆ ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಎಷ್ಟಾಗುತ್ತೆ, ಮಾಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಇಟ್ ವಿಲ್ ಬಿ ಮಾಸ್ ಎಷ್ಟು 70 ಗ್ರಾಮ್, ಮೋಲಾರ್ ಮಾಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಎಷ್ಟು 12 ಪ್ಲಸ್ 4 ×
ಕ್ಲೋರಿನ್ದು 35.5. Number of moles of carbon tetrachloride will be 0.45. ಸೊ ಈ ಎರಡು ವ್ಯಾಲ್ಯೂಗಳನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಟ್ ವಿಲ್ ಬಿ 0.38 ಡಿವೈಡೆಡ್ ಬೈ 0.38 ಪ್ಲಸ್ 0.45 ಅಲ್ವಾ. ಮೋಲ್ ಫ್ರ್ಯಾಕ್ಷನ್ ಆಫ್ ಬೆನ್ಝೀನ್ ವಿಲ್ ಬಿ ಈಕ್ವಲ್ಸ್ ಟು 0.542. ಓಕೆ, ಇಷ್ಟು ಬರೆದ್ರೂ ಸಹ ಕರೆಕ್ಟ್. ಅಥವಾ ನೀವೇನಾದ್ರೂ ಎರಡೇ ಡಿಜಿಟ್ಗೆ ಇಡ್ತೀನಿ ಅಂದರೆ 0.54 ಎರಡೂ ಸಹ ಕರೆಕ್ಟ್. ಹಾಗೆ ನಿಮಗೇನಾದ್ರೂ ಮೋಲ್ ಫ್ರ್ಯಾಕ್ಷನ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಕೇಳಿದ್ರೆ ಏನು ಮಾಡಿ, ಇಲ್ಲಿ ಗೊತ್ತಲ್ವಾ XA ಪ್ಲಸ್ XB ಈಕ್ವಲ್ಸ್ ಟು 1. ಸೊ 1 ಸಬ್ಸ್ಟಿಟ್ಯೂಟ್ ಮಾಡಿ ಈ ವ್ಯಾಲ್ಯೂನ ಇಲ್ಲಿ ಇಟ್ಬಿಟ್ಟು 1 ಮೈನಸ್ ಈ ವ್ಯಾಲ್ಯೂ ಎಷ್ಟು ಬರುತ್ತೆ ಅದೇ ಕಾರ್ಬನ್ ಟೆಟ್ರಾಕ್ಲೋರೈಡ್ ಮೋಲ್ ಫ್ರ್ಯಾಕ್ಷನ್ ಸಹ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಸೊಲ್ಯೂಷನ್. A 30 ಗ್ರಾಮ್ ಆಫ್ ಕಾಂಪೌಂಡ್ ಇನ್ 4.3 ಲೀಟರ್ ಆಫ್ ಸೊಲ್ಯೂಷನ್. B 30 ml ಆಫ್ 0.5 ಮೋಲಾರ್ ಟು 500 ml. ಇಲ್ಲಿ ಎರಡು ತರಹ ಕ್ವಶನ್ ಕೇಳಿದರೆ ಎಕ್ಸಾಮ್ನಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಬೇಸ್ಡ್ ಆನ್ ದ ಮಾರ್ಕ್ಸ್. ಫಸ್ಟ್ ಒನ್ 30 ಗ್ರಾಮ್ ಆಫ್ ಕಾಂಪೌಂಡ್ ಇನ್ 4.3 ಲೀಟರ್ ಆಫ್ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಕಾಂಪೌಂಡ್ ಏನಿದೆ ಇದನ್ನು ನೀವು ಸಲ್ಯೂಟ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ಗಿವನ್ ಡೇಟಾದಲ್ಲಿ ಏನು ಸಿಕ್ತು ನಿಮಗೆ, ಮಾಸ್ ಆಫ್ ಸಲ್ಯೂಟ್ ಏನು ಕೊಟ್ಟಿದ್ದಾರೆ 30 ಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ಹಾಗೆ ವಾಲ್ಯೂಮ್ ಕೊಟ್ಟಿದ್ದಾರೆ ಸೊಲ್ಯೂಷನ್ದು. ಸೊ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಎಷ್ಟಿದೆ 4.3 ಲೀಟರ್ಸ್ ಇದೆ. ಇಲ್ಲಿ ನಮಗೆ ಮೊಲಾರಿಟಿಗೆ ಏನು ಬೇಕು ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಬೇಕು. ನಮಗೆ ಆಲ್ರೆಡಿ ಇಲ್ಲಿ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಇದೆ ಅಲ್ವಾ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಬೇಕಾದರೆ ಸಲ್ಯೂಟ್ ಎಷ್ಟು ಕೊಟ್ಟಿದ್ದಾರೆ ಇದೆ ಅಲ್ವಾ. ಸಲ್ಯೂಟ್ದು ಮಾಸ್ ಬಂದುಬಿಟ್ಟು 30 ಇದೆ ಗ್ರಾಮ್. ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಏನಾಗುತ್ತೆ ಇಲ್ಲಿ ನಮಗೆ ಕೋಬಾಲ್ಟ್ ಬಂದುಬಿಟ್ಟು 60 ಪ್ಲಸ್ N2, ಸೊ 2 × 14 ಪ್ಲಸ್ ಆಕ್ಸಿಜನ್ ಎಷ್ಟಿದೆ 3 × 2 ದಟ್ ಈಸ್ 6 × 16 ಪ್ಲಸ್ 6 × 2 12 × 1 ಪ್ಲಸ್ 6 ಆಕ್ಸಿಜನ್ 6 × 16. ಸೊ ನಮಗೆ ಆನ್ಸರ್ ಬಂದುಬಿಟ್ಟು ನಂಬರ್ ಆಫ್ ಮೋಲ್ಸ್ ಬಂದುಬಿಟ್ಟು ಇಷ್ಟ ಆಗುತ್ತೆ. ಸೊ ಈ ನಂಬರ್ ಆಫ್ ಮೋಲ್ಸ್ನ ಮೊಲಾರಿಟಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಹಾಗೆ ಇಲ್ಲಿ ಇನ್ನೊಂದೇನು ಕೊಟ್ಟಿದ್ದಾರೆ ಅಂದರೆ ಯು ಆರ್ ಹ್ಯಾವಿಂಗ್ 30 ml 0.5 ಮೋಲಾರ್ ಸೊಲ್ಯೂಷನ್. ಅದನ್ನು ನೀವು ಫರ್ದರ್ ಇದಕ್ಕೆ 500 ml ಮೇಕಪ್ ಮಾಡ್ತೀರಾ. ಓಕೆ, ಇದೇ ಸೊಲ್ಯೂಷನ್ನ 500 mlಗೆ ನೀವು ಮತ್ತೆ ಫರ್ದರ್ ಮೇಕಪ್ ಮಾಡ್ತೀರಾ. ಅಂದರೆ ಇಲ್ಲಿ ಒಂದು ಮೊಲಾರಿಟಿ ಇರುತ್ತೆ, ಇಲ್ಲಿ ಒಂದು ವಾಲ್ಯೂಮ್ ಇರುತ್ತೆ. ಅದೇ ವಾಲ್ಯೂಮ್ನ ನೀವು ಫರ್ದರ್ ಡೈಲ್ಯೂಟ್ ಮಾಡಿದಾಗ ನಿಮಗೆ ಅದರ ಮೊಲಾರಿಟಿ ಸಹ ಚೇಂಜ್ ಆಗುತ್ತೆ. ಸೊ ಕನ್ಸಿಡರ್ ಒಂದು ಸೈಡ್ ಇರೋದನ್ನ M1V1, ಇನ್ನೊಂದು ಸೈಡ್ ಇರೋದನ್ನ M2V2. ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ರೆಗ್ಯುಲರ್ ಕ್ಲಾಸ್ನಲ್ಲಿ. ನಾನೇನಾದ್ರೂ ರೆಫರೆನ್ಸ್ ವಿಡಿಯೋ ನೋಡಿ ಫಸ್ಟ್ ಇಯರ್ ಅಂದರೆ ಅಲ್ಲೂ ಸಹ ನಾವು ಇದನ್ನು ಡಿಸ್ಕಸ್ ಮಾಡಿರ್ತೀವಿ. ಸೊ M1V1 = M2V2. ಇಲ್ಲಿ 0.5 ಮೋಲಾರ್ ಇಂಟು 30 ml = M2 ಏನಿದೆ ನಮಗೆ ಕಂಡುಹಿಡಿಬೇಕು 500 V2 ಇದೆ. ಸೊ ಮೊಲಾರಿಟಿ = 0.03 ಮೋಲಾರ್ ಆಗುತ್ತೆ. ಅದನ್ನು ನಾವು ಮೋಲ್ ಪರ್ ಲೀಟರ್ ಅಂತ ಬರೆದ್ರು ಸಹ ಕರೆಕ್ಟ್, ನಾವು ಜಸ್ಟ್ ಮೋಲಾರ್ ಅಂತ ಬರೆದ್ರು ಸಹ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ ಕ್ವಶನ್. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಯೂರಿಯಾ ರಿಕ್ವೈರ್ಡ್ ಇನ್ ಮೇಕಿಂಗ್ 2.5 kg ಆಫ್ 0.25 ಮೋಲಾರ್ ಅಕ್ವೇಸ್ ಸೊಲ್ಯೂಷನ್. ಇಲ್ಲೇನಾದರೂ ನೀವು ಸಪೋಸ್ ಇಲ್ಲಿ ಮೊಲಾರಿಟಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇದನ್ನು ಮೊಲಾರಿಟಿ ಆಗಿ ಕನ್ಸಿಡರ್ ಮಾಡಿ, ಇದನ್ನು kg ಸಾಲ್ವೆಂಟ್ ಅಂತ ಕನ್ಸಿಡರ್ ಮಾಡಿ, ನೀವೇನಾದರೂ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಿ, ಆ ನಂಬರ್ ಆಫ್ ಮೋಲ್ಸಿಂದ ಏನಾದ್ರೂ ಮೋಲಾರ್ ಮಾಸ್ನ ಇದನ್ನು ಕನ್ಸಿಡರ್ ಮಾಡಿಬಿಟ್ಟು ಮಾಸ್ ಆಫ್ ಯೂರಿಯಾ ಬರೆದ್ರೆ ನಿಮ್ಮ ಆನ್ಸರ್ ರಾಂಗ್ ಆಗಿರುತ್ತೆ. ಓಕೆ, ಇಲ್ಲಿ ಅವ್ರು ಏನು ಕೇಳಿದರೆ ಎಕ್ಸಾಕ್ಟ್ಲಿ ಅಂತ ಅಂದರೆ ಒಂದು ಸೊಲ್ಯೂಷನ್ ಇದೆ ಇಲ್ಲಿ. ಓಕೆ, ಒಂದು ಸೊಲ್ಯೂಷನ್ ಇದೆ. ಈ ಸೊಲ್ಯೂಷನ್ನಲ್ಲಿ ಏನಿದೆ ಅಂತ ಅಂದರೆ ಯೂರಿಯಾ ಇದೆ. ಯೂರಿಯಾ ದಟ್ ಈಸ್ ಸಲ್ಯೂಟ್. ಓಕೆ, ಸಲ್ಯೂಟ್ ಇದೆ ಅಂತ ಅಂದ್ರೇನು, ಇಲ್ಲಿ ಅಕ್ವೇಸ್ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಸಹ ಇದೆ ನಮಗೆ ಅಲ್ವಾ, ಸೊಲ್ಯೂಷನ್ ಇದೆ. ಸೊಲ್ಯೂಷನ್ ಇದೆ ಅಂದರೆ ನಮಗೇನಿರುತ್ತೆ ಸಾಲ್ವೆಂಟ್ ಸಹ ಇರುತ್ತೆ ಅಲ್ವಾ. ಇಲ್ಲಿ ಏನು ಕೊಟ್ಟಿದ್ದಾರೆ 0.25 ಮೋಲಾರ್ ಅಕ್ವೇಸ್ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಇದೇನು ನಮಗೆ ಸೊಲ್ಯೂಷನ್ ಇದ್ರದೆ ಇದ್ರದ ಮೊಲಾಲಿಟಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ 0.25 ಮೋಲಾಲ್ ಅಂತ ಕೊಟ್ಟಿದ್ದಾರೆ. ಓಕೆ, 0.25 ಮೋಲಾಲ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, 0.25 ಮೋಲಾಲ್ನ ನಾವು ಹೇಗೆ ಬರಿಬೋದು, ಮೋಲ್ಸ್ ಪರ್ kg ಆಫ್ ಸಾಲ್ವೆಂಟ್ ಅಂತ ಬರಿಬೋದು ಅಲ್ವಾ. ಸೊ ನಮಗೆ
ಎಷ್ಟು ಸಾಲ್ವೆಂಟ್ ಇರುತ್ತೆ ಇಲ್ಲಿ 1 kg ಸಾಲ್ವೆಂಟ್ ಇರುತ್ತೆ. ಸೊ 1 kg ಸಾಲ್ವೆಂಟ್ನಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ಸ್ ಇದೆ ನಮಗೆ 0.25 ಮೋಲ್ಸ್ ಇದೆ. ಸೊ ಇಲ್ಲಿ ಸಲ್ಯೂಟ್ ಏನು ಕೊಟ್ಟಿದ್ದಾರೆ ಅವರು ಆ್ಯಕ್ಚುಲಿ ನಿಮಗೆ 0.25 ಮೋಲ್ಸ್ ಕೊಟ್ಟಿದ್ದಾರೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಮೋಲ್ಸ್ ಪರ್ ಕೆ ಜಿ ಅಂತ ನಿಮಗೆ ಮೋಲಾಲ್ ಅಂತ ಕೊಟ್ಟರೆ ಅಲ್ಲಿ ಮೋಲ್ಸ್ ಸಿಗುತ್ತೆ ನಿಮಗೆ, ಅಂದರೆ 0.25 ಮೋಲ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಅವರು ಆ್ಯಕ್ಚುಲಿ ನಂಬರ್ ಆಫ್ ಮೋಲ್ಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಮೋಲ್ಸ್ ಆಫ್ ಯೂರಿಯಾ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಇದನ್ನು ಕೆ ಜಿ ಕೊಟ್ಟಿದ್ದಾರೆ, ಇದನ್ನು ನಂಬರ್ ಆಫ್ ಮೋಲ್ಸಲ್ಲಿ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಏನು ಬೇಕು, ಮಾಸ್ ಆಫ್ ಯೂರಿಯಾ ಬೇಕು, ಇದು ಬೇಕು, ಇದ್ರದ್ದು ಮಾಸ್ ಬೇಕು, ಅರ್ಥ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಹೆಂಗೆ 1 kg ಇದೆ ಅದೇ ರೀತಿ ಇಲ್ಲಿ ನಿಮಗೆ ಎಷ್ಟು ಮಾಸ್ ಬೇಕು ಅಂತ ಕೇಳಿದ್ದಾರೆ. ಅದು ಯಾವಾಗ ಕೇಳಿದ್ದಾರೆ, ಸೊಲ್ಯೂಷನ್ ಬಂದುಬಿಟ್ಟು 2.5 kg ಇರಬೇಕು, ಆವಾಗ ಇದು ಎಷ್ಟು ಮಾಸ್ ಬೇಕು ಅಂತ ಕೇಳಿದ್ದಾರೆ. ಸೊ ನಿಮಗೆ 2.5 kg ಸೊಲ್ಯೂಷನ್ಗೆ ಎಷ್ಟು ಮಾಸ್ ಬೇಕು ಅಂತ ನೀವು ಫಸ್ಟು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ಎಕ್ಸಾಕ್ಟಾಗಿ ಫಸ್ಟು ಎಷ್ಟು ಮಾಸ್ ಬೇಕು ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಸೊ ಇವಾಗ ಇಲ್ಲಿ ಈ ನಂಬರ್ ಆಫ್ ಮೋಲ್ಸ್ ಇದೆಯಲ್ಲ, ಇದನ್ನು ನೀವು ಕೆ ಜಿಗೆ ಕನ್ವರ್ಟ್ ಮಾಡಿ ಎಷ್ಟಾಗುತ್ತೆ. ಸೊ ಇಲ್ಲಿ ಗಿವೆನ್ ಡೇಟಾ ಮೊಲಾಲಿಟಿ ಕೊಟ್ಟಿದ್ದಾರೆ, ದಟ್ ಈಸ್ 0.25 ಮೋಲ್ಸ್ ಪರ್ ಕೆ ಜಿ ಕೊಟ್ಟಿದ್ದಾರೆ ಅಲ್ವಾ. ಮೋಲಾಲ್ ಅಂದರೆ ಮೋಲ್ ಪರ್ ಕೆ ಜಿ. ಹಾಗೆ ನಂಬರ್ ಆಫ್ ಸಲ್ಯೂಟ್ ಕೊಟ್ಟಿದ್ದಾರೆ, ಯೂರಿಯಾ ಅಂತಲೇ ಬರ್ಕೊಳ್ಳಿ. ಓಕೆ, ಯೂರಿಯಾ ನಂಬರ್ ಆಫ್ ಮೋಲ್ಸ್ ಆಫ್ ಯೂರಿಯಾ ಎಷ್ಟು ಕೊಟ್ಟಿದ್ದಾರೆ 0.25 ಮೋಲ್ಸ್ ಅಲ್ವಾ. ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಯೂರಿಯಾ ಈಕ್ವಲ್ಸ್ ಟು ಮಾಸ್ ಆಫ್ ಯೂರಿಯಾ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಯೂರಿಯಾ. ಇಲ್ಲಿ ಮಾಸ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇದನ್ನು ಹಾಗೆ ಇಟ್ಕೊಳ್ಳಿ. ಯೂರಿಯಾ ಇದೆಷ್ಟಾಗುತ್ತೆ, ಸಿ ಎನ್ ಎಷ್ಟಿದೆ 14 ಪ್ಲಸ್ 2 × 1 ಪ್ಲಸ್ ಸಿ 12 ಪ್ಲಸ್ 16 ಹಾಗೆ 14 ಪ್ಲಸ್ 2 × 1. ಓಕೆ, ಇದು ಬಂದುಬಿಟ್ಟು ಮಾಸ್ ಆಫ್ ಯೂರಿಯಾ ಡಿವೈಡೆಡ್ ಬೈ 60 ಆಗುತ್ತೆ. ಇಲ್ಲಿ ನಂಬರ್ ಆಫ್ ಮೋಲ್ಸ್ ಬಂದುಬಿಟ್ಟು 0.25 ಕೊಟ್ಟಿದ್ದಾರೆ. ಸೊ ಮಾಸ್ ಆಫ್ ಯೂರಿಯಾ ಈಸ್ ಈಕ್ವಲ್ಸ್ ಟು ಇದು ಎಷ್ಟಾಗುತ್ತೆ, ಇಲ್ಲಿ 15 ಗ್ರಾಮ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಈ ಗ್ರಾಮ್ನ ನಾವೇನಾದ್ರೂ ಕೆ ಜಿ ಕನ್ವರ್ಟ್ ಮಾಡಿದ್ರೆ ಓಕೆ ಎಷ್ಟಾಗುತ್ತೆ, 15 × 10⁻³ kg ಆಗುತ್ತೆ. ಓಕೆ, ಇವಾಗ ನೀವು ಇದನ್ನು ನೋಡಿದ್ರೆ ಇಲ್ಲಿ ಮಾಸ್ ಆಫ್ ಯೂರಿಯಾ ಏನು ಸಿಕ್ತು ನಿಮಗೆ 15 ಗ್ರಾಮ್ ಅಂತ, ಇಲ್ಲಿ ಇದನ್ನು 15 ಗ್ರಾಮ್ ಅಂತ ತಗೊಳ್ಳಿ. ಓಕೆ, ಪ್ಲಸ್ ಇಲ್ಲಿ ಸಾಲ್ವೆಂಟ್ ಆಲ್ರೆಡಿ ಎಷ್ಟಿದೆ 1 kg ಇದೆ. 1 kg ಅಂದರೆ 1000 ಗ್ರಾಮ್ ಅಲ್ವಾ. ಸೊ ಸೊಲ್ಯೂಷನ್ ಎಷ್ಟು ಮಾಸ್ ಆಗಿರುತ್ತೆ ಇಲ್ಲಿ 1000 ಪ್ಲಸ್ 15 ಗ್ರಾಮ್ ಎಷ್ಟಾಗುತ್ತೆ 1015 ಗ್ರಾಮ್ ಅಥವಾ 1015 ಗ್ರಾಮ್ನ ನಾವು 1.015 kg ಅಂತನಾದರೂ ಬರ್ಕೋಬೋದು ಅಲ್ವಾ. ಸೊ ನಮಗೆ ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ 1.015 kg ಇದೆ. ಅರ್ಥ ಆಗ್ತಿದೆಯಾ? ಅಂದರೆ ನಮಗೆ 15 ಗ್ರಾಮ್ ಯೂರಿಯಾ ಪ್ರೆಸೆಂಟ್ ಇನ್ 1.015 kg ಆಫ್ ಇಷ್ಟು ಪ್ರೆಸೆಂಟ್ ಇದೆ ಇಷ್ಟು ಕೆ ಜಿನಲ್ಲಿ. ಅಂದರೆ ಇದು ಏನು ಕೊಡುತ್ತೆ ನಮಗೆ, ಇದು ಬಂದುಬಿಟ್ಟು 0.25 ಮೋಲಾಲ್ನ ಕೊಡುತ್ತೆ. ಓಕೆ, ಇಷ್ಟು 15 ಗ್ರಾಮ್ ಯೂರಿಯಾನ ಏನಾದರೂ ಇಷ್ಟು ಕೆ ಜಿ ಆ್ಯಡ್ ಮಾಡಿದ್ರೆ ನಮಗೆ ಮೋಲಾಲ್ ಸಿಗುತ್ತೆ. ಸೊ ಮೋಲಾಲ್ ಇರೋದೇ ನಮಗೇನಾದ್ರೂ 2.5 kg ನಲ್ಲಿ ಏನಾದರೂ ಬೇಕು. ಯೂರಿಯಾ ಅಂದರೆ ಎಷ್ಟು ಆಗುತ್ತೆ, ಇಲ್ಲಿ 2.5 × 15 ಡಿವೈಡೆಡ್ ಬೈ 1.015 kg. ಇದು ಎಷ್ಟಾಗುತ್ತೆ ಇಫ್ ಯು ಕ್ಯಾಲ್ಕುಲೇಟ್ ಅಂತ ಅಂದರೆ ಇಟ್ ವಿಲ್ ಬಿಕಮ್ 36.946 ಗ್ರಾಮ್. ಓಕೆ, ಇಷ್ಟು ಮಾಸ್ ಆಗುತ್ತೆ ಮಾಸ್ ಆಫ್ ಯೂರಿಯಾ. ಮಾಸ್ ಆಫ್ ಯೂರಿಯಾ ರಿಕ್ವೈರ್ ಟು ಫಾರ್ಮ್ 0.25 ಮೋಲಾಲ್ ಪರ್ 2.5 kg. ಓಕೆ, ಇದ್ರ ಮೀನಿಂಗು ಇಲ್ಲೇನೂ ಇಲ್ಲ, ನಿಮಗೆ ಜಸ್ಟು ಇದು ಗೊತ್ತಾಗಬೇಕು. ಇಷ್ಟು ಕೆ ಜಿ ಸೊಲ್ಯೂಷನ್ಗೆ ನೀವು 15 ಗ್ರಾಮ್ ಯೂರಿಯಾ ಯೂಸ್ ಮಾಡಿದ್ರೆ ಅದೇ 2.5 kg ಸೊಲ್ಯೂಷನ್ಗೆ ನೀವು ಎಷ್ಟು ಯೂರಿಯಾನ ಯೂಸ್ ಮಾಡಬೇಕು ಅಂತ. ಸೊ ಆನ್ಸರ್ ಈಸ್ ದಿಸ್ ಮಚ್. ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ಮೊಲಾಲಿಟಿ ಮೋಲ್ ಫ್ರಾಕ್ಷನ್ ಆಫ್ KI ಇಫ್ ದ ಡೆನ್ಸಿಟಿ ಆಫ್ 20% ಅಕ್ವೈಸ್ KI ಈಸ್ ದಿಸ್ ಮಚ್ ಅಂತ ಕೊಟ್ಟಿದ್ದಾರೆ. ಓಕೆ, ಸಿ ಇಲ್ಲಿ 3 ಕ್ವಶನ್ನ ಕೇಳಿದ್ದಾರೆ. ಏನು, ಒಂದು ಮೊಲಾಲಿಟಿ ಓಕೆ ಎ, ಹಾಗೆ ಬಿ ಮೊಲಾರಿಟಿ, ಸಿ ಮೋಲ್ ಫ್ರಾಕ್ಷನ್.
ಆಲ್ವೇಸ್ ಒಂದು ಕ್ಯಾಲ್ಕುಲೇಷನ್ ಏನಾದರೂ ಕೊಟ್ಟರೆ ಒಂದು ಟಿಪ್ ಏನಂದರೆ ಅವ್ರು ಏನು ಕೇಳಿರ್ತಾರೆ ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ಕೊತಾ ಹೋಗಿ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಅವ್ರು ನೋಡಿ ಫಸ್ಟು ಮೊಲಾಲಿಟಿ ಕೇಳಿದರೆ, ಆಮೇಲೆ ಮೊಲಾರಿಟಿ ಕೇಳಿದರೆ, ಆಮೇಲೆ ಮೋಲ್ ಫ್ರಾಕ್ಷನ್ ಕೇಳಿದರೆ. ನಿಮಗೆ ಮೊಲಾಲಿಟಿ ಫಸ್ಟ್ ಕೇಳಿದರೆ ಮೊಲಾಲಿಟಿನೇ ಕ್ಯಾಲ್ಕುಲೇಟ್ ಮಾಡಿ, ಫಸ್ಟ್ ಮೊಲಾರಿಟಿನೇ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಡೇಟಾ ಅದು ಅದೇ ರೀತಿ ಜನ್ರೇಟ್ ಆಗ್ತಾ ಹೋಗಿರುತ್ತೆ ಒಂದು ಕ್ವಶನಲ್ಲಿ. ಸೊ ಫಸ್ಟ್ ಅವ್ರು ಏನು ಕೇಳಿದ್ದಾರೆ, ಮೊಲಾಲಿಟಿ ಕೇಳಿದ್ದಾರೆ. ಮೊಲಾಲಿಟಿ ಅಂದರೆ ನಿಮಗೇನು ಗೊತ್ತು, ಮೊಲಾಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ you know formula, that is number of moles of solute divided by mass of solvent. It should be in kg alva. molality formula idu. Illi given data number of moles kottidara avaru, nimage illi number of moles kottilla. mass of solvent kottidare yav reeti, see illi avaru ಏನು ಕೊಟ್ಟಿದ್ದಾರೆ, KI ಸೊಲ್ಯೂಷನ್ ಅಕ್ವೇಸ್ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ KI ಪ್ಲಸ್ ಅಕ್ವೇಸ್ ಸೊಲ್ಯೂಷನ್ ಅಂದರೆ ಏನು ಕೊಟ್ಟಿಲ್ಲ ಅಂದರೆ ವಾಟರ್, ಇದು ಸೇರಿಬಿಟ್ಟು ಇಲ್ಲಿ ಸೊಲ್ಯೂಷನ್ ಫಾರ್ಮ್ ಆಗಿದೆ. ಸೊ ಇಲ್ಲಿ KI ಇದು ನಿಮಗೆ ಮಾಸ್ ಬೈ ಮಾಸ್ ಕೊಟ್ಟಿದ್ದಾರೆ, ಅಂದರೆ 20% ಕೊಟ್ಟಿದ್ದಾರೆ, ಅಂದರೆ 20 ಗ್ರಾಮ್ ಇನ್ 100 ಗ್ರಾಮ್ ಅಲ್ವಾ. ಸೊ 20% ಇದು ಅಂದರೆ ಇಲ್ಲಿ 100%ಗೆ ನಾವು ಕನ್ಸಿಡರ್ ಮಾಡಿದರೆ ರಿಮೈನಿಂಗ್ 80% ಇರುತ್ತೆ. ಸೊ ಇಟ್ ವಿಲ್ ಬಿಕಮ್ 80 ಗ್ರಾಮ್ ಇನ್ 100 ಗ್ರಾಮ್ ಆಗುತ್ತೆ. ಸೊ ಇಲ್ಲಿ ನಮಗೆ ಸಾಲ್ವೆಂಟ್ದು ಮಾಸ್ ಎಷ್ಟಿದೆ, 80 ಗ್ರಾಮ್ ಇದೆ ಅಲ್ವಾ. ಸೊ ನಮಗೆ ಸಾಲ್ವೆಂಟ್ ಮಾಸ್ ಬಂದುಬಿಟ್ಟು 80 ಗ್ರಾಮ್ ಇದೆ. ಗ್ರಾಮ್ ಇರೋದನ್ನ ನಾವು ಕೆ ಜಿ ಕನ್ವರ್ಟ್ ಮಾಡಿದ್ರೆ 80 × 10⁻³ kg ಆಗುತ್ತೆ ಅಲ್ವಾ. ಸೊ ನಂಬರ್ ಆಫ್ ಮೋಲ್ಸ್ ಅಂದರೆ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಿ. ನಂಬರ್ ಆಫ್ ಮೋಲ್ಸ್ ಆಫ್ KI ಎಷ್ಟಾಗುತ್ತೆ, KI ಮಾಸ್ ಎಷ್ಟು ಕೊಟ್ಟಿದ್ದಾರೆ, 20 ಗ್ರಾಮ್ ಇದೆ. ಸೊ ಮೋಲಾರ್ ಮಾಸ್ ಆಫ್ KI ಏನಾಗುತ್ತೆ, 39 ಪ್ಲಸ್ ಅಯೋಡಿನ್ ಬಂದುಬಿಟ್ಟು 127. ಇಟ್ ವಿಲ್ ಬಿ ಈಕ್ವಲ್ಸ್ ಟು 20/166. ನಂಬರ್ ಆಫ್ ಮೋಲ್ಸ್ ಆಫ್ KI ವಿಲ್ ಬಿ 0.120. ಈ 0.120 ಮೋಲ್ಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ 0.120 ಮೋಲ್. ಮೊಲಾರಿಟಿ ಈಕ್ವಲ್ಸ್ ಟು, ಇಫ್ ಯು ಸಿಂಪ್ಲಿಫೈ ದಿಸ್ ಒನ್ ಅಂದರೆ ದಿಸ್ ವಿಲ್ ಬಿಕಮ್ 1.5 ಮೋಲ್ ಪರ್ kg ಆಗುತ್ತೆ ಮೊಲಾರಿಟಿನ ಕ್ಯಾಲ್ಕುಲೇಟ್ ಮಾಡಿ. ಮೊಲಾರಿಟಿ ಫಾರ್ಮುಲಾ ಏನು, ಮೊಲಾರಿಟಿ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್, ಈ ಕೇಸಲ್ಲಿ ಅದು KI ಅಲ್ವಾ, ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಇಲ್ಲಿ ಏನು ಮಾಡಿದ್ದಾರೆ ನೋಡಿ, ಅವರು ನಿಮಗೆ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಕೊಟ್ಟಿದ್ದಾರಾ, ಇಲ್ಲ. ಸೊ ಇಲ್ಲಿ ಗ್ರಾಮಲ್ಲಿ ಕೊಟ್ಟಿದ್ದಾರೆ, ಮೀನ್ಸ್ ಮಾಸ್ ಬೈ ಮಾಸಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ವಾಲ್ಯೂಮ್ ಆಫ್ ಸೊಲ್ಯೂಷನ್ಗೆ ಏನು ಕೊಟ್ಟಿದ್ದಾರೆ, ಇಂಟು ಡೆನ್ಸಿಟಿ ಕೊಟ್ಟಿದ್ದಾರೆ. ಓಕೆ, ಇನ್ನೊಂದು ಏನು ಕೊಟ್ಟಿದ್ದಾರೆ, ನಿಮಗೆ ಡೆನ್ಸಿಟಿ ಕೊಟ್ಟಿದ್ದಾರೆ, ಡೆನ್ಸಿಟಿ ಆಫ್ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಎಷ್ಟು, 1.202 ಗ್ರಾಮ್ ಪರ್ ml ಕೊಟ್ಟಿದ್ದಾರೆ. ಅಂದರೆ ಡೆನ್ಸಿಟಿ ಈಕ್ವಲ್ಸ್ ಟು ಮಾಸ್ ಬೈ ವಾಲ್ಯೂಮ್ ಆಗುತ್ತೆ. ಅಂದರೆ ಡೆನ್ಸಿಟಿ ಆಫ್ ಸೊಲ್ಯೂಷನ್ ಓಕೆ ಈಕ್ವಲ್ಸ್ ಟು ಮಾಸ್ ಆಫ್ ಸೊಲ್ಯೂಷನ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಆಗುತ್ತೆ. ಸೊ ಇಲ್ಲಿ ಡೆನ್ಸಿಟಿ ಎಷ್ಟಿದೆ, 1.202 ಇದೆ ಅಲ್ವಾ, ಈಕ್ವಲ್ಸ್ ಟು ಮಾಸ್ ಎಷ್ಟಿದೆ ಸೊಲ್ಯೂಷನ್ದು, ಸಿ ಇಲ್ಲಿ ಸೊಲ್ಯೂಷನ್ನಲ್ಲಿ ಮಾಸ್ ಎಷ್ಟಿದೆ ಸೊಲ್ಯೂಷನ್ದು 100 ಗ್ರಾಮ್ ಇದೆ. ಸೊ 100 ಗ್ರಾಮ್ ಈಕ್ವಲ್ಸ್ ಟು ವಾಲ್ಯೂಮ್ ಆಫ್ ಸೊಲ್ಯೂಷನ್. ಓಕೆ, ಸೊ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಈಸ್ ಈಕ್ವಲ್ಸ್ ಟು, ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗುತ್ತೆ, ಇಟ್ ವಿಲ್ ಬಿ 83.19 ml ಆಗುತ್ತೆ. ಏನಕ್ಕಂದರೆ ಇಲ್ಲಿ ಇದು ml ಅಲ್ಲಿ ಕೊಟ್ಟಿರೋದ್ರಿಂದ ನಮಗೆ ಏನೇ ಬರಲಿ ಗ್ರಾಮ್, ಇದು ಗ್ರಾಮ್ ಪರ್ ml ಇರೋದ್ರಿಂದ ಈ ಗ್ರಾಮ್ ಇರೋದ್ರಿಂದ ನಾವು ಇದು 100 ಗ್ರಾಮಲ್ಲಿ ಇಟ್ಕೊಂಡಿರ್ತೀವಿ. ಓಕೆ, ಇದು ಗ್ರಾಮ್ ಪರ್ ml ಇರೋದ್ರಿಂದ ಸೊ ನಮಗೆ ಆನ್ಸರ್ ಸಹ ml ಅಲ್ಲಿ ಬರುತ್ತೆ. ಇದನ್ನು ನಾವೇನಾದ್ರೂ ಲೀಟರಲ್ಲಿ ಕನ್ವರ್ಟ್ ಮಾಡಿದ್ರೆ 83.19 × 10⁻³ ಲೀಟರ್ ಆಗುತ್ತೆ. ಈ ವಾಲ್ಯೂಮ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಆಲ್ರೆಡಿ ನಮಗೆ ನಂಬರ್ ಆಫ್ ಮೋಲ್ಸ್ ಗೊತ್ತು, ಯಾವುದು KI ಇದು, ದಟ್ ಈಸ್ 0.120, ಇಲ್ಲಿ 83.19 × 10⁻³ ಸೊ ಮೊಲಾರಿಟಿ ಈಕ್ವಲ್ಸ್ ಟು ಎಷ್ಟಾಗುತ್ತೆ, 1.44 ಮೋಲ್ಸ್ ಪರ್ ಲೀಟರ್ ಆಗುತ್ತೆ. ನೆಕ್ಸ್ಟು ಮೋಲ್ ಫ್ರ್ಯಾಕ್ಷನ್ ಕೇಳಿದ್ದಾರೆ, ಯಾವುದ್ರದ್ದು, KIದು. ಸೊ ಮೋಲ್ ಫ್ರ್ಯಾಕ್ಷನ್ ಆಫ್ KI ಈಕ್ವಲ್ಸ್ ಟು ಏನಾಗುತ್ತೆ, ನಂಬರ್ ಆಫ್ ಮೋಲ್ಸ್ ಆಫ್ KI ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ KI ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಅಲ್ವಾ. ಸೊ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ KI ಎಷ್ಟಿದೆ, ನಮಗೆ ಇಷ್ಟಿದೆ, ಅಂದರೆ 0.120 ಇದೆ, ಡಿವೈಡೆಡ್ ಬೈ 0.120 ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಎಷ್ಟಾಗುತ್ತೆ, ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಏನಾಗುತ್ತೆ, ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ವಿ ನೋ ಮೋಲಾರ್ ಮಾಸ್ ಈಸ್ 18, ಮಾಸ್ ಎಷ್ಟು ಕೊಟ್ಟಿದ್ದಾರೆ ವಾಟರ್ದು, 80 ಗ್ರಾಮ್ ಇದೆ, 80.
ಸೊ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಬಂದುಬಿಟ್ಟು 80/18 ಆಗುತ್ತೆ ಈಸ್ 4.44. ಓಕೆ, 4.44 ಮೋಲ್ಸ್ ಆಗಿರುತ್ತೆ. ಸೊ ಇಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ 4.44. ಆನ್ಸರ್ ಎಷ್ಟಾಗುತ್ತೆ? 0.0263 ಇಷ್ಟು ಮೋಲ್ ಫ್ರ್ಯಾಕ್ಷನ್ ಆಫ್ KI ಆಗುತ್ತೆ. ಒಂದು ವೇಳೆ ಅವ್ರು ಏನಾದರೂ ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ಕೇಳಿದ್ರೆ ಏನು ಮಾಡಬೇಕು? ಮೋಲ್ ಫ್ರ್ಯಾಕ್ಷನ್ ಆಫ್ KI ಪ್ಲಸ್ ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ಈಕ್ವಲ್ಸ್ ಟು 1 ಆಗಿರುತ್ತೆ. ಮೋಲ್ ಫ್ರ್ಯಾಕ್ಷನ್ ಆಫ್ KI ಆಲ್ರೆಡಿ ಗೊತ್ತು, ಇಷ್ಟಿದೆ, ಪ್ಲಸ್ ವಾಟರ್ ಈಕ್ವಲ್ಸ್ ಟು 1. ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ಏನಾಗುತ್ತೆ ನಮಗೆ 1 ಮೈನಸ್ ದಿಸ್ 1 ಆಗುತ್ತೆ. ಅದೆಷ್ಟಾಗುತ್ತೆ? 0.9737 ಆಗುತ್ತೆ. ಆನ್ಸರ್ ಬಂದುಬಿಟ್ಟು ಮೊಲಾಲಿಟಿ ಇಷ್ಟು, ಹಾಗೆ ಮೋಲ್ ಫ್ರ್ಯಾಕ್ಷನ್ ಆಫ್ KI ಬಂದುಬಿಟ್ಟು ಇಷ್ಟು. ಈ ನ್ಯೂಮರಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ಟು ಆನ್ಸರ್ನ ಕಮೆಂಟ್ ಮಾಡಿ. ದ ಕ್ವಶನ್ ಈಸ್ ಕ್ಯಾಲ್ಕುಲೇಟ್ ಮೊಲಾಲಿಟಿ ಆಫ್ 2.5 ಗ್ರಾಮ್ ಆಫ್ ಇಥನೋಯಿಕ್ ಆ್ಯಸಿಡ್ ಇನ್ 75 ಗ್ರಾಮ್ ಆಫ್ ಬೆನ್ಸಿನ್. ಈ ನ್ಯೂಮರಿಕಲ್ಗೆ ಆನ್ಸರ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಈ ಎಲ್ಲ ಕ್ಯಾಲ್ಕುಲೇಷನ್ಗಳನ್ನು ಪ್ರಾಕ್ಟೀಸ್ ಮಾಡಿ.